ಹಲೋ ಗೈಸ್, ಹೇಗಿದ್ದೀರಾ ಎಲ್ಲ? ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕರೆಂಟ್ ಬಿಲ್ನ ಮೊಬೈಲಲ್ಲೇ ಹೇಗೆ ಕಟ್ಟೋದು ಅಂತ. ನೀವು ಅಂದ್ಕೋಬೋದು, ಏನಪ್ಪ ನಾವು ಕರೆಂಟ್ ಬಿಲ್ನ ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿ ಕಟ್ಬೋದಲ್ಲ ಅಂತ. ಬಟ್ ನಾನು ನಿಮ್ಗೆ ಹೇಳೋದೇನಂತಂದರೆ, ಇವಾಗ ಆ ರೀತಿ ಮಾಡೋದ್ರಿಂದ ನಿಮ್ಮ ಟೈಮು, ಎನರ್ಜಿ, ಪೆಟ್ರೋಲ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಕರೆಂಟ್ ಬಿಲ್ನ ಹೇಗೆ ಕಟ್ಟೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಕಡೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೊ ಬನ್ನಿ ಗೈಸ್, ಹಾಗಾದ್ರೆ ಶುರು ಮಾಡೋಣ. ಸೊ ನೀವು ಕರೆಂಟ್ ಬಿಲ್ ಕಟ್ಟಬೇಕು ಅಂದರೆ ಫಸ್ಟ್ ನೀವು ಫೋನ್ಪೇ ಆ್ಯಪ್ ಓಪನ್ ಮಾಡಬೇಕು. ಅಲ್ಲಿ ಓಪನ್ ಮಾಡ್ತಾ ಹಿಂಗೆ ನಿಮಗೆ ಇಲ್ಲಿ ರೀಚಾರ್ಜ್ ಆ್ಯಂಡ್ ಬಿಲ್ಸಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ತಾ ಹಿಂಗೆ ನಿಮಗೆ ಸೆಲೆಕ್ಟ್ ಪ್ರೊವೈಡರ್ ಅಂತ ಕೇಳುತ್ತೆ. ಅಂದರೆ ನಿಮಗೆ ಬೇರೆ ಬೇರೆ ಜಿಲ್ಲೆಯಲ್ಲಿರೋರಿಗೆ ಬೇರೆ ಬೇರೆ ಎಲೆಕ್ಟ್ರಿಸಿಟಿ ಬೋರ್ಡ್ ಇರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಬಿಲ್ ಓಪನ್ ಮಾಡಿ. ಗೈಸ್, ನೀವು ಬಿಲ್ನ ಓಪನ್ ಮಾಡಿದ್ರೆ ಅಲ್ಲಿ ಟಾಪಲ್ಲಿ ಸರ್ವಿಸ್ ಪ್ರೊವೈಡರ್ ಇರುತ್ತೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇಲ್ಲಿ ಎಂಟ್ರಿ ಮಾಡಿ. ಸಪೋಸ್ ನಮ್ಮದು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂದರೆ ಚಾಮುಂಡೇಶ್ವರಿ ಅಂತ ಟೈಪ್ ಮಾಡಿ, ಅಲ್ಲೇ ಬರುತ್ತೆ ನೋಡಿ, ಈ ಥರ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಅಕೌಂಟ್ ನಂಬರ್ ಕೇಳುತ್ತೆ. ಅಕೌಂಟ್ ನಂಬರ್ ಕೂಡ ನಿಮಗೆ ಬಿಲ್ಲಲ್ಲೇ ಇರುತ್ತೆ. ಸೊ ಬಿಲ್ ಓಪನ್ ಮಾಡಿ ಮತ್ತೆ. ಸೊ ನೋಡಿ, ಬಿಲ್ಲಲ್ಲಿ ಟಾಪಲ್ಲಿ ಅಕೌಂಟ್ ನಂಬರ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಕನ್ಫರ್ಮ್ ಕೊಡಿ. ನೀವು ಕನ್ಫರ್ಮ್ ಕೊಟ್ಟರೆ ನಿಮ್ಮದು ಬಿಲ್ ಅಮೌಂಟ್ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಸೊ ಪ್ರೊಸೀಡ್ ಟು ಪೇ ಕೊಡಿ. ಪ್ರೊಸೀಡ್ ಟು ಪೇ ಕೊಟ್ಟರೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ, ಪೇಮೆಂಟ್ ಮಾಡ್ಕೊಳ್ಳಿ. ಇಷ್ಟೇ ಗೈಸ್. ಸೊ ಥ್ಯಾಂಕ್ ಯು ಗೈಸ್, ನನ್ನ ವೀಡಿಯೋನ ಕಡೆ ತನಕ ನೋಡೋದಕ್ಕಾಗಿ. ಹಾಗೆಯೇ ನಿಮಗೆ ಯಾವ ಟಾಪಿಕ್ ಮೇಲೆ ವೀಡಿಯೋ ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದೇ ಥರ ವೀಡಿಯೋ ನಿಮಗೆ ಬೇಕು ಅಂತ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.